ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ. ನೀವು ಹಳೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿಂದ ನಾವು ಊರಿಗೆ ಹೋಗಿದ್ವಿ ಅಂತ. ನೆಕ್ಸ್ಟ್ ಅಲ್ಲಿಂದ ನಮ್ಮೂರಿಗೆ ಹೋದ್ವಿ. ಹೋದ ತಕ್ಷಣ ನನ್ನ ಮಗನ ಮುಖದಲ್ಲಿ ನೋಡಿ, ಅಮ್ಮಮ್ಮನ ನೋಡಿ ಎಷ್ಟು ಖುಷಿ ಅಂತ ಫುಲ್ ಖುಷಿ ಆಗ್ಬಿಟ್ಟ. ಕ್ಲಾಸಲ್ಲಿದ್ದೆ ನಾಲ್ಕನೇ ಕ್ಲಾಸಲ್ಲಿ 6 kg ಇದೆ. ಈಗ ಅವನು ಎಷ್ಟು 12 ಇದ್ದಾನೆ. ಆಮೇಲೆ ನಾವು ಪಾಪದ ವೆಯ್ಟ್ ನೋಡ್ಕೊಂಡು ಅಲ್ಲೇ ನಿಂತು ಕೂತ್ಕೊಂಡಿದ್ವಿ, ಮಾತಾಡಿಕೊಂಡು 3 ಜನನೂ. ಅವಳು ಅದನ್ನ ಹೇಳ್ತಿದ್ಲು, ಹೇಳ್ಬೇಡ ಅವ್ನು ತೂಕ ಹೇಳ್ಬೇಡ ಅಂತ. ಆಮೇಲೆ ಪಾಪನ ಅಮ್ಮನ ಹತ್ರನೇ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಅವನು ಬಿಡ್ತಾ ಇರಲಿಲ್ಲ ಅಕ್ಕನ. ಆದರೂ ಹೆಂಗೋ ಎಮರ್ಸಿ ಬಂದ್ವಿ ಇಬ್ಬರು. ಬಸ್ ಸ್ಟ್ಯಾಂಡಲ್ಲಿ ಬಂದು ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಾನು ಕೂತ್ಕೋತಿದ್ದೆ ಆಗ ಕಾಲೇಜ್ಗೆ ಹೋಗುವಾಗ ಬಸ್ ಬರಲಿ ಅಂತ. ಅಲ್ಲೇ ಹೋಗಿ ಕೂತ್ಕೋತಿದ್ದೆ, ಅಲ್ಲಿ ನಿಂತ್ಕೊತಿದ್ದೆ ದೇವಸ್ಥಾನ ಹತ್ರ. ಅದನ್ನೆಲ್ಲ ಗಮನಿಸ್ಕೊಂಡು ಅಕ್ಕಂಗೂ ಹೇಳ್ತಾ ಇದ್ದೆ ಎಲ್ಲನೂ. ಅಲ್ಲಿಬ್ಬರು ಹಂಗೆ ಮಾತಾಡ್ಕೊಂಡು ನಿಂತಿತ್ತು. ಅಷ್ಟೊತ್ತಿಗೆ ಬಸ್ ಬಂತು. ಬಸ್ ಬಂದ ತಕ್ಷಣ ಹೋಗಿ ಕೂತ್ಕೊಬಿಟ್ಟು ಫುಲ್ ಖಾಲಿ ಇರುತ್ತೆ ನಮ್ಮ ಮಧ್ಯಾಹ್ನ ಬಸ್ಸು. ಇನ್ನು ಬೆಳಗ್ಗೆ ಕಾಲೇಜ್ಗೆ ಹೋಗೋ ಮತ್ತು ಸಂಜೆ ಟೈಮಲ್ಲಿ ಮಾತ್ರ ಬಸ್ ಫುಲ್ ರಶ್ ಇರುತ್ತೆ. ಏಕೆಂದರೆ ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ತಿರ್ತೀವಲ್ಲ, ಆಗ ರಶ್ ಆಗ್ತಿತ್ತು ಅಷ್ಟೇ. ಈಗ ಮಧ್ಯಾಹ್ನ ಥರ ಫ್ರೀ ಇರುತ್ತೆ. ಆಮೇಲೆ ಧನಲಕ್ಷ್ಮಿಗೆ ಹೋದ್ವಿ. CRPಲಿ ಧನಲಕ್ಷ್ಮಿಗೆ ಹೋಗಿ ಸ್ಯಾರಿ ಎಲ್ಲ ತೊಗೊಬಂದ್ವಿ. ಸ್ಯಾರಿ ಅದು ಅಂತ ಆಮೇಲೆ ತೋರಿಸ್ತೀನಿ. ಅಕ್ಕನ ಲಕ್ಷ್ಮಿ ಕೂರ್ಸೋಕ್ಕೆ ವರಮಲಕ್ಷ್ಮಿ ಹಬ್ಬಕ್ಕೆ ಬೇಕು ಅಂತ ಹೇಳಿದ್ಲು. ಅಮ್ಮಂಗೂ ಬೇಕಿತ್ತು. ಹಾಗೆ ಅವರಿಬ್ರು ತೊಗೊಂಡ್ಮೇಲೆ ನಾನು ಸುಮ್ಮನೆ ಇರ್ತೀನಿ, ನಾನು ಒಂದು ತೊಗೊಂಡು 3 ಜನ ತೊಗೊಂಬರೋಕ್ಕೆ ಹೋಗಿದ್ವಿ. ಹೋಗಿ ತೊಗೊಂಡಾದ್ಮೇಲೆ ನಾನು ಯಾವಾಗಲೂ ಪಾನಿಪುರಿ ತಿಂತಾಯಿದ್ವಿ, ನಾವು ನನ್ನ ಫ್ರೆಂಡ್ಸ್ ಎಲ್ಲ. ಅಲ್ಲಿಗೆ ಅಕ್ಕನ ಕರ್ಕೊಂಡು ಹೋಗಿದ್ದೆ. ಆಮೇಲೆ ನಮ್ಮ ಸ್ಕೂಲು ಕಾಲೇಜ್ ಎಲ್ಲನೂ ನೋಡಿಕೊಂಡು ಮನೆಗೆ ಬಂದ್ವಿ. ಅಲ್ಲೆಲ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ನಾನು. ಇಬ್ಬರು ಅಲ್ಲಿಂದ ಬರುವಾಗ ಹಂಗೇ ಮಾತಾಡ್ಕೊಂಡು ಬಂದ್ವಿ. ಬರುವಾಗ ಬಸ್ ಸಿಕ್ತು, ಬಸ್ಸಿಗೆ ಬಂದ್ವಿ ಆ ಕಡೆಯಿಂದನೂ. ಆಮೇಲೆ ಬಂದಮೇಲೆ ಅಂಗಡಿಲೇ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಮನೆಗೆ ಆಮೇಲೆ ಹೋಗೋಣ ಅಂತ ಅಮ್ಮನೂ ಸೀರೆ ಎಲ್ಲ ಓಪನ್ ಮಾಡಿ ನೋಡಿದ್ರು. ಆ ಸ್ಯಾರಿ ನಾನು ಯಾವಾಗಲಾದರೂ ತೋರಿಸ್ತೀನಿ, ಓಕೆನಾ, ಯಾವ್ದು ತಗೊಂಡ್ವಿ ಅಂತ. ಈ ವಿಡಿಯೋದಲ್ಲಿ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕೆಂದ್ರೆ ನಾನು ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೂ ಆಗಲಿಲ್ಲ. ಆದರೆ ಇದ್ದೇ ಅವೆಲ್ಲ ನಾವು ಓಪನ್ ಮಾಡಿ ನೋಡಿದ್ವಿ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ, ಹಂಗಾಗಿ ಹಾಕಿಲ್ಲ. ಮುಂದೆ ವಿಡಿಯೋದಲ್ಲಿ ಯಾವಾಗಲಾರು ಹೇಳ್ತೀನಿ ತೋರಿಸುವಾಗ. ಆಮೇಲೆ ಪಾಪನ ಅಮ್ಮ ಆಚೆಗಡೆ ಮಲಗಿಸ್ತಾಯಿದ್ರು, ನಾವು ಕೂತಿದ್ವಿ. ಸಂಜೆ ಮೇಲೆ ಖುಷಿ ಬಂದ, ಅವನು ಇದಕ್ಕೋಗಿ ಏನೋ ತಂದಿದ್ದ ತಿನ್ನೋಕ್ಕೆ ಅಂತ ಅನ್ನ ಕುತ್ಕೊಂಡು ತಿಂತಾಯಿದ್ದ. ನಾನು ತಿಂದಾಯಿತು, ಅವನು ಕುತ್ಕೊಂಡು ತಿಂತಾಯಿದ್ದ. ಅವನು ಅಂಗಡಿಲೇ ಇದ್ದ. ಅಮ್ಮ ಮನೆಗೆ ಕರ್ಕೊಂಡೋಗಿದ್ದ, ಇವನು ಬಿಟ್ಬಿಟ್ಟು ಅಂಗಡಿಲಿ. ನಾವು ಮನೆಯೆಲ್ಲ ತಿಂದ್ವಿ. ಅಮ್ಮನೂ ಚಿಕನ್ ಎಲ್ಲ ಮಾಡ್ತಾಯಿದ್ರು ಅಡುಗೆಗೆ. ಹಂಗಾಗಿ ಇವನು ಇಲ್ಲೇ ಇದ್ದ. ಇವನ್ನ ಬಿಟ್ಬಿಟ್ಟು ತಿಂತಾಯಿದ್ನಲ್ಲ, ಅವ್ನು ಮಾತಾಡ್ಸ್ಕೊಂಡು ಬಂದೆ ನಾನು. ಎಷ್ಟೊಂದು ದಿವಸ ಆಯಿತು ಮಾತಾಡ್ಸ. ಅವನಿನ್ನು ಯಾವಾಗಲೂ ಫೋನ್ ಮಾಡಲ್ಲ ನಮಗೆ. ನಾವು ಹೋದಾಗೆಲ್ಲ ಮಾತಾಡಿಸ್ತಾ ಇರ್ತೀನಿ. ಜಾಸ್ತಿ ಹೊತ್ತು ಕೂತ್ಕೊಂಡು ಮಾತಾಡಿ ಬಂದೆ ಮನೆಗೆ. ಬಂದಮೇಲೆ ಆ ಲೈಟ್ ನೋಡ್ತಾ ಇದ್ರಲ್ಲ, ಆ ಲೈಟಲ್ಲಿ ನಾನು ಎಷ್ಟು ರೀಲ್ಸ್ ಮಾಡಿದ್ದೀನೋ ಅಂತೆಲ್ಲ ಗಮನಿಸ್ಕೊತಾ ಇದ್ದೆ. ಆಗ ಮುಂಚೆ ಇರಲಿಲ್ಲ, ಸ್ವಲ್ಪ ದಿವಸ ಆದಮೇಲೆ ಹಾಕ್ಸಿದ್ದು. ನಾನು ಓಡಾಡೋಕ್ಕಿಲ್ಲ, ಭಯ ಆಚೆ ಬರೋಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ ಹೆಂಗೆ ನಿಂತಿದ್ದಾವೆ ಅಂತ. ಎಮ್ಮೆಲ್ಲ ಆಚೆ ಕಟ್ಟಾಕಿರ್ತಾರ, ಅವೆಲ್ಲ ಒಂಥರ ಕಾಣಿಸ್ತಾ ಇರ್ತವೆ ನೈಟ್ ಟೈಮು. ಇಷ್ಟು ಕತ್ಲೆ ಇದೆ ನೋಡಿ ಮನೆ ಹತ್ರ ಅಂತೂ. ನಾನು ಆಚೆನೇ ಬರೋಲ್ಲ, ಈಗಲೇ ಸ್ವಲ್ಪ ಬರೋದು. ಅಂಗಡಿ ಇದೆಯಲ್ವ, ಎಲ್ಲ ಓಡಾಡ್ತಿರ್ತೀವಿ ಅಲ್ಲಿಂದ ಇಲ್ಲಿಗೆ. ಆಮೇಲೆ ಮತ್ತೆ ಮಾರ್ನಿಂಗ್ ಇದ್ದು ನಾವು ಆಚೆ ಹೋಗ್ಬೇಕಿತ್ತು. ನೋಡಿ ಐಬ್ರೋ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಅದನ್ನೆಲ್ಲ ಮಾತಾಡಿಕೊಂಡು ಸ್ವಲ್ಪ ಆಚೆ ಹೋಗ್ಬೇಕಿತ್ತಲ್ವ, ಹಂಗೆ ಅಕ್ಕನೂ ನಾನು ಹೊರಟಿದ್ವಿ. ಅವಳನ್ನ ಮತ್ತೆ ಊರಿಗೆ ಕಳಿಸಿ ನಾನು ಮತ್ತೆ ಇನ್ನು ಊರಿಗೆ ಬರೋಲ್ಲ, ಹಂಗೆ ಹೋಗ್ಬೇಕಿತ್ತು. ಮದುವೆ ಮನೆಗೆ ಹೋಗ್ಬೇಕಿತ್ತು. ಹಂಗಾಗಿ ಅಲ್ಲಿಂದ ಮತ್ತೆ ಹಾಸನ ಕಡೆ ಬಂದು, ಹಾಸನಿಂದ ಮತ್ತೆ ಚಂದ್ರಬಂಡೆಗೆ ಹೋಗ್ತಾಯಿದ್ದೆ. ಅಲ್ಲಿಂದ ಮತ್ತೆ ಇನ್ನೊಂದು ಊರಿಗೆ ಹೋಗಬೇಕು, ಮದುವೆ ಇದೆಯಲ್ಲ ಆ ಊರಿಗೆ ಹೋಗಬೇಕು. ಅಲ್ಲಿ ಬಂದು ಕರ್ಕೊಂಡು ಹೋಗ್ತಾನೆ ನನ್ನ ಮೈದನ್ನ. ಅಕ್ಕನ ಅಲ್ಲಿಂದ ಕಳಿಸ್ದೆ. ಆಮೇಲೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಆಮೇಲೆ ಊಟ ಮಾಡೋಣ ಅಂತೇಳಿ ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಅಲ್ಲಿ ಎಲ್ಲರೂ ಇರಲಿಲ್ಲ, ಎಲ್ಲ ಮದುವೆ ಬ್ಯುಸಿ ಆಗಿಬಿಟ್ಟಿದ್ರು. ಇನ್ನು ಪತ್ರಿಕೆ ಅವೆಲ್ಲ ಕೊಡ್ತಾಯಿದ್ರು. ನಾನು 3 ಡೇಸ್ ಮುಂಚೆನೇ ಹೋಗಿದ್ದೆ. ಆಮೇಲೆ ನೈಟ್ ಹಂಗೆ ದೇವಸ್ಥಾನದ್ದೇನೋ ಊಟ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಾಯಿದ್ವಿ. ಎಲ್ಲರ ಕೈಲೂ ಫೋನೇ ಹಿಡ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ವಿ. ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. 11 ಕಾಲಾಗಿತ್ತು. ಮೆಹಂದಿಯವ್ರು ಬಂದಿದ್ದರು, ಮೆಹಂದಿ ಹಾಕ್ಸ್ಕೊತಾ ಇದ್ವಿ. ಎಲ್ಲರಿಗೂ ಹಾಕ್ತಾಯಿದ್ರು, ನಾನು ಈ ಥರ ಸಿಂಪಲಾಗಿ ಹಾಕ್ಸ್ಕೊಂಡೆ. ನಂದಂತೂ ಸಖತ್ತಾಗಿ ಕಲರ್ ಬಂದಿತ್ತು. ಮದುವೆ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ ಫೋಟೋನ. ಇದು ಬ್ರೈಡ್ಗೆ ಹಾಕ್ತಾಯಿದ್ರು, ನನಗೊಂದು ಕೈ, ಬ್ರೈಡ್ಗೊಂದು ಕೈ ಆ ಥರ ಆಗ್ತಾಯಿದ್ರು. ಯಾಕೆಂದರೆ ಸ್ವಲ್ಪ ರೆಸ್ಟ್ ಇರಲಿ ಅಂತ. ಯಾಕೆ ನೈಟ್ ಆಗಿಬಿಟ್ಟಿತ್ತು, ಆಲ್ರೆಡಿ 12 o'clock ಹತ್ತಿರ ಆಗಿತ್ತು. ನಾವು ಮಲ್ಕೊಳ್ಳೋಷ್ಟೊತ್ತಿಗೆ 2 o'clock ಆಯಿತು ಅಂತ ಹೇಳ್ತೀನಿ ನೋಡಿ. ಆಮೇಲೆ ನಾವು ಮೆಹಂದಿ ಎಲ್ಲ 2 ಕೈಗೆ ಹಾಕ್ಸ್ಕೊಂಡು, ನಾನು ವೀಡಿಯೋ ಇನ್ನೇ ಮುಂದೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನು ರೈಟ್ ಹ್ಯಾಂಡ್ಗೂ ಹಾಕ್ಸಿದ್ದೆ ಅಲ್ವ, ಅದಕ್ಕೋಸ್ಕರ. ಆಮೇಲೆ ಅದೆಲ್ಲ ಆದಮೇಲೆ ಚಪ್ರ ಪೂಜೆ ಅಂತ ಮಾಡ್ತಾಯಿದ್ರು. ಚಪ್ರ ಪೂಜೆಗೆ ಹುಡುಗಿ ರೆಡಿಯಾಗಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಮಧ್ಯಾಹ್ನದ ಮೇಲೆ ನಾವು ಎಲ್ಲ ಸ್ಯಾರೀಸ್ ಎಲ್ಲ ಹಾಕಿದ್ವಿ. ಅದು ಯಾವುದು ಪಿಕ್ಚರ್ ತಗೊಂಡಿಲ್ಲ. ಸ್ಯಾರಿ ಎಲ್ಲ ಹಾಕಿ ಲಗ್ನ ಪತ್ರಿಕೆದು ಒಂದು ವೀಡಿಯೋ ಮಾಡಬೇಕಿತ್ತು, ಅದು ಕ್ಯಾಪ್ಚರ್ ಎಲ್ಲ ಮಾಡಿದ್ವಿ. ಆಮೇಲೆ ಅಪ್ಪ ಇಲ್ಲೇ ಕುತ್ಕೊಂಡು ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಚಂದ್ರಾಯಪಟ್ಟಣಕ್ಕೆ. ಮತ್ತೆ
ಅಲ್ಲಂತೂ ನಾನು ಸುಮ್ಮನೆ ಕೂತಿದ್ದೆ, ಯಾಕೆಂದರೆ ಚೀಕು ಕರ್ಕೊಂಡು ಹೋಗಿದ್ರಿಂದ ನಾನು ಏನು ಕೆಳಗಡೆ ಇಳಿಲಿಲ್ಲ. ಚೀಕು ಇದ್ನಲ್ಲ ಅವನ್ನೇ ನೋಡ್ಕೊಂಡು ಕೂತಿದ್ದೆ. ಅಮ್ಮ ಅಪ್ಪ ಎಲ್ಲ ಕೆಳಗಡೆ ಹೋಗಿ ಐಟಮ್ಸ್ ಬೇಕಿತ್ತಲ್ಲ ಅದನ್ನ ಇದು ಮಾಡ್ತಾಯಿದ್ರು. ನಾನಿಲ್ಲಿ ಯಾವಾಗಲೂ ಓಡಾಡ್ತಿದ್ದೆ, ಅದನ್ನೇ ಜ್ಞಾಪನಿಸ್ಕೊತಾ ಇದ್ದೆ ಅಲ್ಲಿ ಕೂತ್ಕೊಂಡಾಗ. ಹೆಂಗೆ ಸ್ಕೂಲ್ ಬ್ಯಾಗ್ ಹಾಕ್ಕೊಂಡು ಜೆರಾಕ್ಸ್ಗೆಲ್ಲ ಮಾಡ್ಸೋಕ್ಕೆ ಇಲ್ಲಿಗೆ ಬರ್ತಾಯಿದ್ದೆ ನಾನು. ಚಂದ್ರಾಯಪಟ್ಟಣದಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ ಸಾಯಿ ಜೆರಾಕ್ಸ್ ಅಂತ. ಅಲ್ಲಿಗೆ ಬಂದು ಯಾವಾಗಲೂ ಮಾಡಿಸ್ತಾ ಇದ್ದಿದ್ದು ನಾನು ಜೆರಾಕ್ಸ್ ಎಲ್ಲ 8ಇಂದನೂ ಅಲ್ಲೇ ಮಾಡಿಸ್ತಾ ಇದ್ದೀನಿ ನಾನು. ಅದೆಲ್ಲ ಮಾಡಿಸ್ಕೊಂಡು ಮತ್ತೆ ಕುತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ನೋಡಿ ಚೀಕು ಹೆಂಗಿದ್ದಾನೆ ಅಂತ. ಈಗ ಅವ್ನು ನೋಡಿಲ್ಲಲ್ಲ, ವ್ಲಾಗಲ್ಲಿ ತೋರಿಸೇ ಇರಲಿಲ್ಲ. ಈಗ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಾಗಿದ್ದಾನೆ ಅಂತ. ಎಷ್ಟೇ ದಿವಸ ಆದರೂ ನನ್ನ ಮಾತ್ರ ಗುರ್ತಿಡಿಯೋದು ಬಿಡಲ್ಲ. ನಾನು ಎಷ್ಟೇ ದೂರ ನಿಂತಿದ್ರು ಬಂದು ಹತ್ತಿ ನೆಗ್ದು ಎಲ್ಲ ಮಾಡ್ತಿರ್ತಾನೆ. ಆಮೇಲೆ ಅಮ್ಮ ಕೈಗೆ ಬಳೆ ತೊಡಿಸಿದ್ರು. ಇಲ್ಲಿ ನಮ್ಮ ಕಾಲೇಜ್ ಹತ್ರ ತೊಡಿಸ್ಕೊಂಡೆ. ಕೈಗೆ ಬಳೆ ಎಲ್ಲ ತೊಡಿಸ್ಕೊಂಡು ಹಾಗೆ ಏನೇನೋ ಆರ್ಡರ್ ಕೊಡಬೇಕಿತ್ತು ಮದುವೆಗೆ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ತಾಯಿದ್ರು. ನಾವು ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ ನಾನು. ಆಮೇಲೆ ಮನೆಗೆ ಬಂದಾದಮೇಲೆ ಊಟ ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ ಎಲ್ರೂ. ಊಟ ಮಾಡಿ ಎಲ್ಲ ಆದಮೇಲೆ ಇದು ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. August 15 ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾಯಿದ್ರು. ಅವ್ರದ್ದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಎಲ್ಲ ಒಂದೇ ಥರ ಹಾಕೊಂಡು ಡ್ರೆಸ್ಸೆಲ್ಲ ಹೋಗ್ತಾಯಿದ್ರು. ಅದೆಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಮದುವೆ ಅಂದರೆ ಗೊತ್ತಿರುತ್ತಲ್ವ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಲೆ ಹಾಕ್ಸ್ತಾರಲ್ಲ ಅದನ್ನ ಹಾಕ್ಸ್ಕೊಬರಕ್ಕೆ ಹೋಗ್ತಾಯಿದ್ವಿ ಹುಡುಗಿ ಕರ್ಕೊಂಡು. ಹೋಗಿ ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಹೋಗುವಾಗ ನಾವು ಹಂಗೆ ಉದಯಪುರ ಮೇಲೇ ಹೋಗಬೇಕಿತ್ತು. ಉದಯಪುರ ಹತ್ರ ಹೋಗಿ ಅಜ್ಜಿ ಅಲ್ಲೇ ಇತ್ತು ಹೋಟ್ಲಲ್ಲಿ. ಅಜ್ಜಿನ ಮಾತಾಡಿಸ್ಕೊಂಡು ಹೋಗ್ತಾಯಿದ್ವಿ. ಅಜ್ಜಿ ನಮಗೆ ಅಲ್ಲಿ ಏನೇನೋ ತಿನ್ನೋಕ್ಕೆಲ್ಲ ಕೊಡ್ತು. ವಡೆ ಅದೇನಿಲ್ಲ ಅವನ್ನೆಲ್ಲ ತಿಂದ್ಕೊಂಡು ಹೋದ್ವಿ. ಹೋಗ್ತಾ ಎಲ್ಲ ಮಾತಾಡ್ಕೊಂಡು ತಿನ್ಕೊಂಡು ಹೋದ್ವಿ. ಹೋಗಾದ್ಮೇಲೆ ಅಲ್ಲಿ ನೋಡಿ ನಾವು ಹೊಸ ಸ್ಲಿಪ್ಪರ್ ತೋರಿಸಿಲ್ಲಲ್ಲ, ನೆನ್ನೆ ಅಮ್ಮ ತಗೊಟ್ರು. ಹೊಸ ಸ್ಲಿಪ್ಪರ್ ಎಲ್ಲೂ ತೋರಿಸಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಆಮೇಲೆ ನಾವು ಹೋಗಿದ್ದಿದ್ದೇ ದೇವಸ್ಥಾನಕ್ಕೆ, ಅದು ನಮ್ಮ ಮನೆ ದೇವರು. ಅಲ್ಲಿಗೆ ಹೋಗಿ ಬಂದ್ವಿ. ಅಂದರೆ ನಮ್ಮ ಮನೆ ದೇವರು ಅಂದರೆ ಚಂದನ್ ಅವ್ರದ್ದು ಮನೆ ದೇವರಾಗಿರುತ್ತೆ ಇದು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ ಮಾಲೆ ಹಾಕ್ಸ್ಕೋಬೇಕಂತ. ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ನೋಡಿ ಹಿಂಗೆ ಕೂತಿದ್ದಾರೆ ಅಂತ ಇಬ್ಬರೂ ಅಣ್ಣ ತಂಗಿ ಇಬ್ಬರು ಕೂತ್ಕೊಂಡು ನೋಡ್ತಾಯಿದ್ರು. ಇವರು ಬಂದಿದ್ದರು. ಅವರು ಬೆಳಗ್ಗೆ ಬಂದರು. ಹೇಳ್ಬೇಕಂದ್ರೆ ಅವ್ರು ತೋರಿಸೇ ಇರಲಿಲ್ಲ, ಇವಾಗಲೇ ತೋರಿಸ್ತಿರೋದು. ಬೆಳಗ್ಗೆ ಬಂದರು, ಅವ್ರ ಜೊತೆನೇ ಹೋಗಿದ್ವಿ. ನನಗೂ ಏನೂ ಕೆಲಸ ಇರಲಿಲ್ಲ ಮನೇಲಿ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಅವ್ರ ಜೊತೆನೇ ಹೋಗಿದ್ದೆ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಹುಡುಗಿ ಥರ ಕಾಣಕಲ್ಲ. ನಮ್ಮ ಹುಡುಗಿ ಹೆಂಗೈತಿ? ಆಂಟಿ ಆತಾಳಾಗ ಆಂಟಿ ಆಗಲ್ಲ ಆದ್ರೆ ಹೇಳ್ತಾರಷ್ಟೆ. ಇದ್ಯಾವ್ದು ಯಾವಾಗ ನಾವು ಅಲ್ಲಿ ದೇವಸ್ಥಾನ ಎಲ್ಲ ಫುಲ್ ಮುಗಿಸ್ಕೊಂಡು ಬರುವಾಗ ಹಂಗೆ ಏನಾರು ತಿನ್ಕೊಬರೋಣ ಅಂತ ಅಲ್ಲಿ ನಿಲ್ಸಿದ್ವಿ. ಜೋಳ ಮತ್ತು ಸೌತೆಕಾಯಿ ಅದೇನೇನೆಲ್ಲ ತೊಗೊಂಡ್ವಿ ತಿನ್ನೋಕ್ಕೆ ಅಂತ. ಈ ಬ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ, ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಆಗುತ್ತೆ.